ನಾಡಿನ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸ್ಕೋಡ್ ಇದರ 12ನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಸಂಘಟಿಸಲಾಗಿತ್ತು. ಬಹುಮುಖಿ ವ್ಯಕ್ತಿತ್ವ ಸ್ವಾತಂತ್ರ್ಯ ಯೋಧ ಬೊಮ್ಮಯ್ಯ ರಾಕು ಗಾಂವ್ಕರ್ ಮತ್ತು ಅವರ ಧರ್ಮಪತ್ನಿ ಪಾರ್ವತಿ ಗಾಂವ್ಕರ್ ಹಾಗೂ ಗಾಂವ್ಕರ್ ಕುಟುಂಬದ ಹಿರಿಯರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು ಆರಂಭಿಸಿರುವ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸ್ಕೋಡ್ 12ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಇತ್ತೀಚೆಗೆ ಅಂಕೋಲಾ ಪಟ್ಟಣದ ಸ್ವಾತಂತ್ರ್ಯ ಸ್ಮಾರಕ ಭವನದ ಸಾಧನಾ ವೇದಿಕೆಯಲ್ಲಿ ಯುವ ಪ್ರತಿಭಾ ಪುರಸ್ಕಾರ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿತ್ತು. ಕಳೆದ 11 ವರ್ಷಗಳಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳ ನಾನಾ ಸಮುದಾಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಒಟ್ಟು 102 ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಲಾಗಿದ್ದು, ಈ ಬಾರಿಯೂ ಮತ್ತೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಒಟ್ಟು 10 ಯುವ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಒಟ್ಟಾರೆಯಾಗಿ 12 ವರ್ಷಗಳಲ್ಲಿ 112 ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿದ ಹೆಗ್ಗಳಿಕೆ ಫೌಂಡೇಶನ್ಗೆ ಸಲ್ಲುತ್ತದೆ. ಈ ಬಾರಿಯ 10 ಯುವ ಪ್ರತಿಭೆಗಳಲ್ಲಿ ಟ್ಯಾಲೆಂಟೆಡ್ ಕಿಡ್ ಎಂದು ಗುರುತಿಸಿಕೊಂಡ ವಿಶ್ವ ದಾಖಲೆಯ ಪುಟಾಣಿ ಕಾರವಾರ ಮೂಲದ ಶುಭಂ ಓಂಕಾರ್ ಅಣ್ವೇಕರ್ ಅವರನ್ನು ಸ್ಮರಣಶಕ್ತಿಗಾಗಿ ತೆಂಕುತಿಟ್ಟಿನ ಭಾಗವತಿಗೆ ಮತ್ತು ಪುರುಷ ಮತ್ತು ಸ್ತ್ರೀ ವೇಷಧಾರಿಯಾಗಿ ಯಕ್ಷರಂಗದಲ್ಲಿ ಮಿಂಚುತ್ತಿರುವ ಅಂಕೋಲಾ ಮೂಲದ ಶ್ರೀಶಾ ಶಿವಕುಮಾರ್ ಹೆಚ್ಕಡ್ ರಾಷ್ಟ್ರಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿರುವ ಹಳಿಯಾಳದ ಶ್ವೇತಾ ಸಂಜು ಅಣ್ಣಿಕೇರಿ, ವಿಕಲಚೇತನರ ಒಲಿಂಪಿಕ್ಸ್ ಕ್ರೀಡಾಕೂಟದ ಟೇಬಲ್ ಟೆನ್ನಿಸ್ನಲ್ಲಿ 2 ಬಂಗಾರದ ಪದಕಗಳನ್ನು ಗೆದ್ದ ಕುಮಟಾದ ಸಂದೇಶ್ ಕೃಷ್ಣ ಹರಿಕಂತ್ರ, ಮೂಲ ಪರ್ವತಾರೋಹಣ ಶಿಬಿರ ಮುಗಿಸಿ ಹಿಮಾಲಯವನ್ನ ಏರುವ ಉತ್ಸಾಹದಲ್ಲಿರುವ ಜೊಯ್ಡಾದ ಸೋನಾಲಿ ವೆಳಿಪ್, ವಾಯ್ಸ್ ಆಫ್ ವುಮನ್ ಲೀಡರ್ ಎಂಬ ಕೃತಿ ರಚಿಸಿರುವ ಶಿರಸಿ ಮೂಲದ ಸ್ಫೂರ್ತಿ ನಾಯಕ್, ಸ್ವಿಮ್ಮಿಂಗ್ ಸೆಂಚುರಿ ಸ್ಟಾರ್ ಎಂದೇ ಹೆಸರುವಾಸಿಯಾಗಿರುವ ಬಹುಮುಖಿ ವ್ಯಕ್ತಿತ್ವದ ಸಿದ್ಧಾರ್ಥ ಶಿಕ್ಷಕ ಶ್ಯಾಮ್ ಸುಂದರ್, ಚಿನ್ನದ ಪ್ರತಿಕೃತಿ ರಚನೆಯ ಮೂಲಕ ವಿಶ್ವ ದಾಖಲೆ ಬರೆದಿರುವ ಹೊನ್ನಾವರದ ಪ್ರಸನ್ನ ಚಂದ್ರಕಾಂತ್ ಶೇಟ್, ಫ್ಯಾಷನ್ ಮತ್ತು ಸ್ಟೈಲಿಂಗ್ ನಲ್ಲಿ ಜೀವಮಾನ ಸಾಧನೆಗಾಗಿ ಸೀಸನ್ 9ರ ಇಂಟರ್ನ್ಯಾಷನಲ್ ಅವಾರ್ಡ್ ಪಡೆದಿರುವ ಭಟ್ಕಳದ ಡಾಕ್ಟರ್ ಸಜಿಲಾ ಯಾಯ ಕೋಲಾ, ಕೃಷಿ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ರೈತ ಪ್ರಶಸ್ತಿ ಪಡೆದ ಮುಂಡಗೋಡದ ಬಸವರಾಜ್ ಈರಯ್ಯ, ನಡುವಿನ ಮನಿ ಇವರು ಸೇರಿ ಜಿಲ್ಲೆಯ ಒಟ್ಟು 10 ಯುವ ಪ್ರತಿಭೆಗಳಿಗೆ ಪುರಸ್ಕರಿಸಲಾಗಿದೆ. ವಿಶ್ವದ ಮೊದಲ ಮಹಿಳಾ ರುದ್ರವೀಣಾ ವಾದಕಿ ಎಂದು ಖ್ಯಾತವಾಗಿರುವ ಶಿರಸಿಯ ವಿದುಷಿ ಜ್ಯೋತಿ ಹೆಗಡೆ ದೀಪ ಬೆಳಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಪ್ರತಿಭೆಗಳು ಸಮಯ ವ್ಯರ್ಥ ಮಾಡದೆ ಸತತ ಪರಿಶ್ರಮ ಪಟ್ಟರೆ ಆ ಕ್ಷೇತ್ರದಲ್ಲಿ ಪರಿಪೂರ್ಣತೆ ಮತ್ತು ಯಶಸ್ಸು ಸಾಧ್ಯ ಎಂದರು. ಅಲ್ಲಿ ಸಂಗೀತ ಅದರೊಳಗಿಂದಲೇ ಹುಟ್ಟಿದ್ದು. ಅದಿಲ್ಲದಿದ್ದರೆ ನಮ್ಮಲ್ಲಿ ವಿಶ್ವವೇ ಹುಟ್ಟಿರಲಿಲ್ಲ. ಪ್ರತಿಯೊಂದು ಶಬ್ದ, ತರಂಗ, ಸೌಂಡ್, ಫಿಸಿಕ್ಸ್ ಟೋಟಲಿ ಅದರ ಒಂದು ಕೆಮಿಸ್ಟ್ರಿ, ಆ ವಿಷಯದಿಂದಲೇ ಸಂಗೀತದ ಉತ್ಪತ್ತಿ ಬಹಳ ದೊಡ್ಡ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಆದರೆ ಅದನ್ನ ನಾವೆಲ್ಲ ತುಂಬ ಲಘುವಾಗಿ ಪರಿಗಣಿಸಿದ್ದೇವೆ. ಸಂಗೀತ ಅಂತಂದ್ರೆ ನಮ್ಮ ಮನರಂಜನೆ ಅಷ್ಟೇ, ಆದರೆ ಸಂಗೀತ ಹಾಗಲ್ಲ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲೆಯ ಹಿರಿಯ ಪತ್ರಿಕಾ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಯಾವುದೇ ಸಾಧನೆಗೆ ತಾಳ್ಮೆ ಅತಿ ಮುಖ್ಯವಾಗಿದ್ದು, ಮನುಷ್ಯ ಯಾವುದೇ ಸಾಧನೆ ಮಾಡಲಾಗದಿದ್ದರೂ ಕನಿಷ್ಠ ಪುಸ್ತಕಗಳನ್ನು ಓದುವ ಪರಿಪಾಠ ಬಳಸಿಕೊಳ್ಳಬೇಕು. ಅದು ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಾಧನೆಗೆ ಪ್ರೇರಣೆಯಾಗುತ್ತದೆ ಎಂದರು. ಈ ಒಂದು ಸಂದರ್ಭದಲ್ಲಿ ನಾನು ಗಾಂವ್ಕರ್ ಫೌಂಡೇಶನ್ ದೇವಾನಂದ ಗಾಂವ್ಕರ್ ಅವರನ್ನು ನಾವೆಲ್ಲ ನಾನು ಪತ್ರಿಕೆಯನ್ನು ವಿತರಿಸ್ತಾ ಇದ್ದೇನೆ. ಆ ಮೂಲಕ ನನ್ನ ಪರಿಚಯ ಆಗ್ತಾ ಇದೆ. ಇದೊಂದು ರೀತಿಯ ಕಷ್ಟದ ಸನ್ನಿವೇಶದಲ್ಲಿ ಅಂದರೆ ಪತ್ರಿಕೋದ್ಯಮದ ಒಂದು ಬಿಕ್ಕಟ್ಟು. ಕಿತ್ತೂರು ರಾಣಿ ಚೆನ್ನಮ್ಮ ಮನೆತನದ ಚಂದ್ರಶೇಖರ ಮಲ್ಲಸರ್ಜಾ ಉಪಸ್ಥಿತರಿದ್ದರು. ಸಂಘಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಧ್ಯಕ್ಷ ದೇವಾನಂದ ಗಾಂವ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಅಕ್ಷತಾ ಕೃಷ್ಣಮೂರ್ತಿ ಅತಿಥಿಗಳನ್ನು ಪರಿಚಯಿಸಿದರು. ಉಪನ್ಯಾಸಕ ದೇವಾನಂದ್ ಮೋಹನ್ ಗಾಂವ್ಕರ್ ಅವರ ಕಂಠಲಹರಿಯಲ್ಲಿ ಪ್ರಸ್ತುತಪಡಿಸಿದ ಗಾಯನ ಮನಮುಟ್ಟುವಂತಿತ್ತು. ಯುವ ಕಲಾವಿದರಾದ ಪುನೀತ್ ನಾಯ್ಕ್ ಹನುಮಟ್ಟ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬಾಸ್ಗೋಡ್ ಗಾಂವ್ಕರ್ ಕುಟುಂಬದ ಮಗಳು ಪೃಥ್ವಿ ದೇವಾನಂದ ಗಾಂವ್ಕರ್ ಇವರ ಜೋಡಿ ಯಕ್ಷ ನೃತ್ಯ ಯಕ್ಷ ಪ್ರೇಮಿಗಳ ಮತ್ತು ನೆರೆದವರ ಕಣ್ಮನ ಸೂರೆಗೊಂಡಿತು. ಬಾಸ್ಗೋಡಿನ ವಿಘ್ನೇಶ್ ಬಾಲಚಂದ್ರ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು. ರಘುವೀರ್ ಗಾಂವ್ಕರ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.